ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಇದು ನ್ಯೂಸ್ ಪೇಪರ್ ಅನಾಲಿಸಿಸ್ನ ಬೇಸ್ ಮೇಲೆ ಇರ್ತಕ್ಕಂಥ ತರಗತಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಹಳ ಇಂಪಾರ್ಟೆಂಟ್. ನೇರವಾಗಿ ತರಗತಿಗೆ ಬರೋಣ ವಿತೌಟ್ ಟೈಮ್ ವೇಸ್ಟ್. ಸೊ ನೋಡಿ, ಮಧುಮೇಹ ವಾರದಲ್ಲೊಂದು ಇನ್ಸುಲಿನ್ ಅಂತಿದೆ. ಸೊ ಅಂದ್ರೆ ವರ್ಷಕ್ಕೆ 365 ದಿನಗಳು ಸಹ ಏನ್ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಈ ಇನ್ಸುಲಿನ್ ಇಂಜೆಕ್ಷನ್ ಮಾಡ್ಕೋಬೇಕಾಗಿತ್ತು, ಹೌದಾ? ಸೊ ಅದರ ಬದಲಾಗಿ ಈಗ ವಾರಕ್ಕೊಮ್ಮೆ ಇನ್ಸುಲಿನ್ ಮಧುಮೇಹವನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಯಾವ ಕಂಪನಿ ಈ ಒಂದು ವ್ಯಾಕ್ಸಿನ್ ತಯಾರಿಸಿದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡೋಣ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಇದು. ಖಂಡಿತ ಎಕ್ಸಾಮ್ ಏನಾಗ್ತದೆ, ಖಂಡಿತ ಕೇಳ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಸೊ ಇತ್ತೀಚೆಗೆ ಮಧುಮೇಹ ರೋಗ ಐತಲ್ಲ, 10.1 ಕೋಟಿ ಜನರು ಮಧುಮೇಹದಿಂದ ಭಾರತದಲ್ಲಿ ಬಳಲ್ತಾ ಇದ್ದಾರೆ. ನೋಡಿ, ದೇಶದಲ್ಲಿ ಕೋಟ್ಯಾಂತರ ಜನರ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಗೊತ್ತು ಎಷ್ಟು ಅಂತ ಕೇಳಿದ್ರೆ 10 ಕೋಟಿ ಜನಸಂಖ್ಯೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈ ಮಧುಮೇಹ ರೋಗದಿಂದ, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ರೀತಿ ಸಕ್ಕರೆ ಕಾಯಿಲೆಯಿಂದ ಬಳಲ್ತಕ್ಕಂಥ ರೋಗಿಗಳಿಗೆ ವರ್ಷದ 365 ದಿನವೂ ಸಹ ಏನ್ ಮಾಡಬೇಕು, ಇಂಪಾರ್ಟೆಂಟ್ ಇಂಜೆಕ್ಷನ್ ತಗೊಳ್ತಾ ಇರ್ತಾರೆ, ಹೌದಾ? ಅದರ ಬದಲಾಗಿ ಆ 365 ದಿನದ ಬದಲಾಗಿ 52 ದಿನಕ್ಕೆ ಇಳಿಸಬಲ್ಲ ಒಂದು ವ್ಯಾಕ್ಸಿನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಕಂಡುಹಿಡಿದಿದ್ದಾರೆ. ಯಾರು ಕಂಡುಹಿಡಿದಾರೆ ಅಂತ ಕೇಳಿದ್ರೆ ನೋವಾ ನಾರ್ಡಿಸ್ಕ್ ಅಂತ ಬರುತ್ತಾ, ಡ್ಯಾನಿಶ್ ಕಂಪನಿದು. ಡ್ಯಾನಿಶ್ ಕಂಪನಿಯ ನೋವಾ ನಾರ್ಡಿಸ್ಕ್ ಎನ್ನುವ ಔಷಧ ತಯಾರಿಕಾ ಕಂಪನಿ ಏನ್ ಮಾಡೋದು ಅಂತ ಕೇಳಿದ್ರೆ, ವಿಶ್ವದ ಮೊದಲ ವಾರಕ್ಕೊಮ್ಮೆ ಲಭ್ಯವಿರುವ ಬೇಸಲ್ ಇಂಜೆಕ್ಷನ್, ಆ ಇಂಜೆಕ್ಷನ್ ಹೆಸರೇನಂತ ಕೇಳಿದ್ರೆ ಅವಿಕ್ಲಿಯನ್ನ ಏನ್ ಮಾಡಿದ್ದಾರೆ, ಭಾರತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಓಕೆ, ಭಾರತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಚಿಕಿತ್ಸೆಯು ಮಧುಮೇಹದಿಂದ ಬಳಲುತ್ತಿರುವವರಿಗೆ ಇಂಜೆಕ್ಷನ್ ಆತಂಕವನ್ನ ಕಡಿಮೆ ಮಾಡಲಿದೆ. ಓಕೆ, ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ ಯಾವ ಕಂಪನಿ ಅಂತ ಕೇಳಿದ್ರೆ ಡ್ಯಾನಿಶ್ ಔಷಧ ತಯಾರಿಕಾ ಕಂಪನಿ ಆಗಿರ್ತಕ್ಕಂಥ ನೋವಾ ನಾರ್ಡಿಸ್ಕ್. ಟೈಪ್ 1, ಟೈಪ್ 2 ಮಧುಮೇಹದಲ್ಲಿ ಟೈಪ್ 1 ಇದೆ, ಟೈಪ್ 2 ಇದೆ. ಇದು ನಿಮ್ಗೆ ನೆನ್ಪಿಟ್ಕೊಳ್ಳಿ. ಓಕೆ, ಮಧುಮೇಹ ರೋಗ ಯಾಕೆ ಬರುತ್ತೆ ಅಂತಂದ್ರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆಯಾದಾಗ, ಇನ್ಸುಲಿನ್ ಪ್ರಮಾಣ ಕಡಿಮೆಯಾದಾಗ ಸಕ್ಕರೆ ರೋಗ ಬರುತ್ತಾ. ಸೊ ಗೊತ್ತಿರ್ಬೇಕು ನಿಮ್ಗೆ, ಎಕ್ಸಾಮ್ಗೆ ಇದು ಖಂಡಿತ ಏನಾಗ್ತದೆ ಅಂತಂದ್ರೆ ಕೇಳ್ತಾನೆ. ನೆಕ್ಸ್ಟ್ ನೋಡಿ, ಸೊ ಹಾಗಾದ್ರೆ ಈಗ ಲಭ್ಯವಿರುವ ವಿಶ್ವದ ಮೊದಲ ಇನ್ಸುಲಿನ್ ಇನ್ಸುಲಿನ್ ಐಕೋಡೆಕ್ ಅಂತ ಬರುತ್ತಾ. ಅವಿಕ್ಲಿ ಅನ್ನೋದೇನು ಹೇಳಿ, ಇಂಜೆಕ್ಷನ್ ನ ಹೆಸರು. ಈ ಇಂಜೆಕ್ಷನ್ ನ ಕಂಡುಹಿಡಿದ ಡ್ಯಾನಿಶ್ ಕಂಪನಿ ಯಾವುದು ಅಂತ ಕೇಳಿದ್ರೆ ನೋವಾ ನಾರ್ಡಿಸ್ಕ್. ಹಾಗಾದ್ರೆ ಇಂಜೆಕ್ಷನ್ ಹೆಸರು ಏನಂತ ಕೇಳಿದ್ರೆ ಅವಿಕ್ಲಿ ಇನ್ಸುಲಿನ್. ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಭಾರತದಲ್ಲಿ ಸುಮಾರು 10.1 ಕೋಟಿ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಓಕೆ, ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಈ ಪೈಕಿ ಸುಮಾರು 9 ಲಕ್ಷ ಹೆಚ್ಚು ಮಂದಿ ಟೈಪ್ 1 ಎನ್ನುವ ಮಧುಮೇಹದಿಂದ ಬಳಲುತ್ತಿದ್ದಾರೆ. ಇದು ಆಟೋಇಮ್ಯೂನ್ ಸ್ಥಿತಿಯಾಗಿದೆ. ಓಕೆ, ಅದಕ್ಕಾಗಿ ನೋವಾ ನಾರ್ಡಿಸ್ಕ್ ಎನ್ನುವ ಡ್ಯಾನಿಶ್ ಕಂಪನಿ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕನಾಗಿರ್ತಕ್ಕಂಥ ವಿಕ್ರಾಂತ್ ಶೋತ್ರಿಯ ಮಾತನಾಡಿದ್ದು, ಅವಿಕ್ಲಿ ಎನ್ನುವ ಡೋಸಿಂಗ್ ಇನ್ಸುಲಿನ್ ಚಿಕಿತ್ಸೆಯ ಇಂಜೆಕ್ಷನ್ ಅನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಡೆವಲಪ್ ಮಾಡಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್. ಈಗ ಮಧುಮೇಹ ರೋಗಿಗಳು ದಿನಾಲೂ ಏನ್ ಮಾಡ್ತಿದ್ರು, ಇಂಜೆಕ್ಷನ್ ತಗೊಂತಿದ್ರು. ವರ್ಷದ 365 ದಿನ ತಗೊಂತಿದ್ರು. ಬಟ್ ಈಗ ಆ ಇಂಜೆಕ್ಷನ್ ಪ್ರಮಾಣವನ್ನ ಕೇವಲ 52 ದಿನಕ್ಕೆ ಇಳಿಸಬಲ್ಲದಾಗಿರ್ತಕ್ಕಂಥ ಮಧುಮೇಹದ ಇಂಜೆಕ್ಷನ್ ಆಗಿರ್ತಕ್ಕಂಥ ಅವಿಕ್ಲಿ ಇನ್ಸುಲಿನ್ ಏನ್ ಮಾಡಿದಾರೆ ಅಂತಂದ್ರೆ ಅಭಿವೃದ್ಧಿ ಪಡಿಸಿದ್ದಾರೆ. ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕೇಳಿದ್ರೆ ಡ್ಯಾನಿಶ್ ಕಂಪನಿಯ ನೋವಾ ನಾರ್ಡಿಸ್ಕ್ ಎನ್ನುವ ಔಷಧ ತಯಾರಿಕಾ ಕಂಪನಿ. ಹಾಗಾದ್ರೆ ಆ ಇನ್ಸುಲಿನ್ ನ ಹೆಸರೇನು ಅಂತ ಕೇಳಿದ್ರೆ, ಆ ಇಂಜೆಕ್ಷನ್ ನ ಹೆಸರೇನು ಅಂತ ಕೇಳಿದ್ರೆ ಅವಿಕ್ಲಿ ಇನ್ಸುಲಿನ್. ಓಕೆ, ಸೊ ಏನೇಳಿ ಅವಿಕ್ಲಿ ಇನ್ಸುಲಿನ್. ಸೊ ಒಂದು ಜಸ್ಟ್ ಅಬ್ಸರ್ವ್ ಮಾಡಿ, ಇಂಪಾರ್ಟೆಂಟ್. ಮಧುಮೇಹ ರೋಗ. ಓಕೆ, ಸೊ ಮಧುಮೇಹ ರೋಗ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರೀತಾರ. 365 ದಿನ ಇಂಜೆಕ್ಷನ್ ತಗೊಂತಿದ್ರ, ಈಗ 52 ದಿನಕ್ಕೆ ಇದನ್ನ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಬದಲಾಯಿಸಿದಾರೆ. ಅಂದ್ರೆ ವಾರಕ್ಕೆ ಒಂದು ದಿನ ಮಾತ್ರ, ಹೌದಾ? ಸೊ ಹಾಗಾದ್ರೆ ಇದನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳ್ಬಿಟ್ಟು ನೋಡೋದಾದ್ರೆ ಡ್ಯಾನಿಶ್ ಕಂಪನಿಯ ಔಷಧ ತಯಾರಿಕಾ ಕಂಪನಿ. ಅದು ಡ್ಯಾನಿಶ್ ಔಷಧಿ ತಯಾರಿಕಾ ಕಂಪನಿ. ಅದ್ರ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಅವಿಕ್ಲಿ. ಅವಿಕ್ಲಿ. ಓಕೆ, ಹಾಗಾದ್ರೆ ಭಾರತದಲ್ಲಿ ಸುಮಾರು 10.1 ಕೋಟಿ ಜನಸಂಖ್ಯೆ ಏನಾಗಿದೆ ಅಂತ ಕೇಳಿದ್ರೆ ಮಧುಮೇಹದಿಂದ, ಸಕ್ಕರೆ ಕಾಯಿಲೆಯಿಂದ
ಬಳಲ್ತಾ ಇದ್ದಾರೆ. ಮಧುಮೇಹ ರೋಗ ಅಥವಾ ಸಕ್ಕರೆ ಕಾಯಿಲೆ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಮಾನವನ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡತಕ್ಕಂತ ಇನ್ಸುಲಿನ್ ಕೊರತೆಯಿಂದ ಬರುತ್ತೆ. ಇನ್ಸುಲಿನ್ ಕೊರತೆಯಿಂದ ಬರುತ್ತಾ? ಓಕೆ, ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ವಿಶ್ವದ ಮಧುಮೇಹ ದಿನ. ನೋಡಿ, ವಿಶ್ವದ ಮಧುಮೇಹ ದಿನ ಯಾವಾಗ ಆಗ್ತದ? ಪ್ರತಿ ವರ್ಷ ನವೆಂಬರ್ 14 ಆಗುತ್ತಾ? ಈ ದಿನವನ್ನ ಸರ್ ಫೆಡ್ರಿಕ್ ಬ್ಯಾನಿಂಗ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನಾವು ಏನ್ ಮಾಡ್ತೀವಿ? ಆಚರಣೆಯನ್ನ ಮಾಡ್ತೀವಿ. ಮಧುಮೇಹ ನಿಯಂತ್ರಣಕ್ಕೆ HbA1 ಎನ್ನುವುದು ಏನಪ್ಪಾ ಅಂತ ಕೇಳಿದ್ರೆ ಇರ್ತಕ್ಕಂಥದ್ದು. ಓಕೆ, ಏನೇಳಿ? HbA1. ಓಕೆ, HbA1. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಏನಂದ್ರೆ ಪರೀಕ್ಷೆಗೆ ಪ್ರಮುಖವಾಗಿದೆ. ಇದು ಮಧುಮೇಹ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ HbA1. ಓಕೆ, ಸೊ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳ ಕೇಳೋದೇನಂತ ಕೇಳಿದ್ರೆ ಮಾನವನ ದೇಹದಲ್ಲಿ ಇನ್ಸುಲಿನ್ ಎಲ್ಲಿ ತಯಾರಾಗುತ್ತೆ? ಮೆದೋಸರಿಕ್ ಗ್ರಂಥಿಯಲ್ಲಿ ತಯಾರಾಗುತ್ತೆ. ಈ ಮೆದೋಸರಿಕ್ ಗ್ರಂಥಿಯನ್ನು ಏನಂತ ಕರೀತಾನ? ಮಿಶ್ರ ಗ್ರಂಥಿ. ಓಕೆ, ಮಿಶ್ರ ಗ್ರಂಥಿ. ಓಕೆ, ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾನ. ಯಾವುದನ್ನ? ಮೆದೋಸರಿಕ್ ಗ್ರಂಥಿಯನ್ನ. ಇನ್ಸುಲಿನ್ ಅಲ್ಲೇ ಉತ್ಪಾದನೆ ಆಗುತ್ತೆ. ಇನ್ಸುಲಿನ್ ಉತ್ಪಾದಿಸುವ ಕೋಶಗಳು ಬೀಟಾ ಬಿ ಕೋಶಗಳು. ನೋಡಿ, ಇದೇ ಎಕ್ಸಾಮಿಗೆ ಬಂದ ಬೀಟಾ ಬಿ ಕೋಶಗಳು. ಓಕೆ, ಸೊ ನೆಕ್ಸ್ಟ್ ವಿಶ್ವ ಮಧುಮೇಹ ದಿನ ನವೆಂಬರ್ 14. ಅತ್ಯಂತ ಸಾಮಾನ್ಯವಿದೆ ಟೈಪ್ 2. ಟೈಪ್ 1 ನಾನು ಹೇಳಿದೆ ಆಗಲಿ ನಿಮಗೆ. ಟೈಪ್ 1 ಇದೆ, ಟೈಪ್ 2 ಇದೆ. ಓಕೆ, 2 ಇದೆ ಯಾವುದರಲ್ಲಿ? ಮಧುಮೇಹದಲ್ಲಿ. ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಎಸ್, ಶಿವನ ಸಮುದ್ರದಲ್ಲಿ ಶಿಂಷಾ ಅಂದ್ರೆ ಶಿವನ ಸಮುದ್ರದ ಶಿಂಷದಲ್ಲಿ ಏನಾಗಿದೆ? ಶಿಂಷಾ ನದಿಯಲ್ಲಿ ಇಂಪಾರ್ಟೆಂಟ್ ಕಾವೇರಿ ಕಣಿವೆಯಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರವಾಗಿರ್ತಕ್ಕಂಥ ಶಿವನ ಸಮುದ್ರ ಬಹಳ ಇಂಪಾರ್ಟೆಂಟು. ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿನಿಂದ ಜಲವಿದ್ಯುತ್ ಉತ್ಪಾದನೆ ಸ್ಟಾಪ್ ಆಗ್ಯದ. ಓಕೆ, ಸೊ ಗೊತ್ತಿರ್ಬೇಕು. ಇದನ್ನ ಕೇಳ್ತಾನ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಏನಾಗಿದೆ? ಕೈ ಕೊಟ್ಟದು. ಸೊ ಅದಕ್ಕಾಗಿ ಆ ನದಿಗಳಲ್ಲಿ ಕಾವೇರಿ ನದಿಯ ಇದರಿಂದಾಗಿ ಶಿವನ ಸಮುದ್ರ ಸಮೀಪ ಇರುವ ಕಾವೇರಿ ನದಿ ಬತ್ತಿ ಹೋಗ್ಯದ. ಅದಕ್ಕಾಗಿ ಜಲವಿದ್ಯುತ್ ಘಟಕಗಳಿಗೆ ನೀರಿನ ಅಭಾವ ಉಂಟಾಗ್ಯದ. ಇದರಿಂದಾಗಿ ಜೂನ್ ತಿಂಗಳಲ್ಲಿ ಘಟಕಗಳು ಕೆಲಸಕ್ಕೆ ಬಾರದೆ ನಿಂತ್ಕೊಂಡಿದಾವ. ಹೌದಾ? ಸೊ ಇದರಿಂದಾಗಿ ಶಿಂಷಾ ನದಿಯಿಂದ ವಿದ್ಯುತ್ ತಯಾರಾಗ್ತಾ ಇಲ್ಲ, ಕಾವೇರಿ ನದಿಯಿಂದ ವಿದ್ಯುತ್ ತಯಾರಾಗ್ತಾ ಇಲ್ಲ. ಸೊ ಇಂಪಾರ್ಟೆಂಟ್. ಗಗನ ಚುಕ್ಕಿ, ಬರ ಚುಕ್ಕಿಗಳು ಏನಾಗಿದೆ ಅಂತ ಕೇಳಿದ್ರೆ ಕಾವೇರಿ ನದಿಯ ಶಿವನ ಸಮುದ್ರಕ್ಕೆ ಬೆಳೆಯಿರುವ 2 ಕವಲುಗಳಾಗಿರ್ತಕ್ಕಂಥ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಏನಾಗ್ತಿದ್ವು? ಸೃಷ್ಟಿಯಾಗ್ತಿದ್ವು. ಆದರೆ ಈ ಬಾರಿ ನೀರಿಲ್ಲದ ಕಾರಣದಿಂದಾಗಿ ಜಲಪಾತಗಳು ಬರಿದಾಗಿವೆ. ಸೊ ನೋಡಿ, ನಿನ್ನೆ ಸುಪ್ರೀಂ ಕೋರ್ಟ್ಗೆ ಕಾವೇರಿ ನದಿ ನೀರಿನ ಪ್ರಾಧಿಕಾರದ ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟದ. ಯಾವುದೇ ರೀತಿಯಿಂದಾಗಿ ಏನೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ತಮಿಳುನಾಡು ರಾಜ್ಯ ಸರ್ಕಾರವಾಗಿರ್ಬೋದು, ಕಾವೇರಿ ನದಿಯ ನೀರನ್ನ ಕೇವಲ ಕೃಷಿಗೆ ಕೇಳುವಂತಿಲ್ಲ, ಕುಡಿಯುವ ನೀರಿನ ಸಲುವಾಗಿ ಶೇಖರಣೆ ಮಾಡಿಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ ಬರಗಾಲ ಉಂಟಾಗಿದೆ. ಓಕೆ, ಸೊ ಬರಗಾಲದ ನಿಮಿತ್ತವಾಗಿ ಯಾವುದೇ ರೀತಿಯ ಡ್ಯಾಮ್ಗಳಲ್ಲಿರ್ತಕ್ಕಂಥ ನೀರುಗಳನ್ನ ಕೃಷಿಗೆಕ್ಕಿಂತಲೂ ಕುಡಿಯುವಲಿಕ್ಕೆ ಏನೇಳಿ ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಕಾವೇರಿ ನೀರು ಪ್ರಾಧಿಕಾರ ನಿನ್ನೆ ಏನಾಗಿದೆ ಅಂತ ಕೇಳಿದ್ರೆ ಒಂದು ಹೇಳಿಕೆಯನ್ನು ಕೊಟ್ಟದ. ಶಿವನ ಸಮುದ್ರ ಬಹಳ ಇಂಪಾರ್ಟೆಂಟ್. ಏನಂತ ಕೇಳಿದ್ರೆ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಇದು. ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಗ್ತದ. ಹೌದಾ? ಸೊ ಇದನ್ನ ಯಾರು ಉತ್ಪಾದಿಸಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟು. 1902ಕ್ಕೆ ಇದೇನಾಗ್ತದೆ ಅಂತ ಕೇಳಿದ್ರೆ ಜಲವಿದ್ಯುತ್ ಏಷ್ಯಾದಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ. ಸೊ ಯಾವ ನದಿ ಕಟ್ಟಲಾಗಿದೆ? ಕಾವೇರಿ ನದಿಗೆ. ಓಕೆ, ಸೊ ಕಾವೇರಿ ನದಿಗೆ ಬಹಳ ಇಂಪಾರ್ಟೆಂಟು. ಯಾರ ನೇತೃತ್ವ, ಯಾರ ಜವಾಬ್ದಾರಿಯಿಂದಾಗಿ ಈ ಒಂದು ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವಾಗಿದ್ದ ಶಿವನ ಸಮುದ್ರ. ನೋಡಿ, ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ. ಸೊ ಏನ್ ಕೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೇತೃತ್ವದಲ್ಲಿ ಓಕೆ, ಇವರನ್ನ ಮಹಾತ್ಮ ಗಾಂಧೀಜಿ ಏನೆಂದು ಕರೆದರು ಅಂತ ಕೇಳೋಣ. ಮಹಾತ್ಮ ಗಾಂಧೀಜಿ ಏನಂತ ಕರೀತಾರ? ಬಹಳ ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿಯವರು ಇವರನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ರಾಜರ್ಷಿ ಅಂತ ಕರೀತಾರ. ಓಕೆ, ನೋಡಿ, ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ ಅನ್ನ 1905ಕ್ಕೆ ಬೆಂಗಳೂರಿಗೆ ಸರಬರಾಜು ಮಾಡ್ತಾರ. ಈ ರೀತಿ ಸರಬರಾಜುಗೊಂಡ ಏಷ್ಯಾದ ಮೊಟ್ಟ ಮೊದಲ ನಗರವೊಂದು ವಿದ್ಯುತ್ತಿನ ಒಂದು ಸೌಲಭ್ಯವನ್ನು ಪಡೆದಿರ್ತಕ್ಕಂಥ ನಗರ ಯಾವುದು ಅಂತ ಕೇಳಿದ್ರೆ ಬೆಂಗಳೂರು.
ಗಗನ ಚುಕ್ಕಿ ಬರ ಚುಕ್ಕಿ ಜಲಪಾತ. ಸೊ ಅದಾದ್ಮೇಲೆ ಆಮೇಲೆ ನೋಡೋಣ ಶಿಂಷಾ ನದಿ. ಇದು ಇಂಪಾರ್ಟೆಂಟ್, ಕಾವೇರಿ ನದಿಯ ಉಪನದಿಯಾಗಿ ನಾವು ನೋಡ್ತೇವೆ ಇದನ್ನ. ಸೊ ಬಹಳ ಇಂಪಾರ್ಟೆಂಟು. ಓಕೆ, ಈಗೇನು ಮಾಹಿತಿ ಇದೆ, ಇನ್ನು ಏನಿದೆ ಮಾಹಿತಿ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಓಕೆ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ. ಕರ್ನಾಟಕ ಅನ್ನುವುದಕ್ಕಿಂತಲೂ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಇದು. ಹೌದಾ? ಇದು ಯಾವ ನದಿ ಕಟ್ಟಾರ? ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಈ ಯೋಜನೆಯು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಎಂಬ ಪ್ರದೇಶದಲ್ಲಿದೆ. 1902ರಲ್ಲಿ ವಿದ್ಯುತ್ತಿನ ಉತ್ಪಾದನೆ ಆರಂಭಿಸಲಾಯಿತು. ಸೊ ಇದರಿಂದಾಗಿ 1905, ಆಕ್ಚುಲಿ ಇದರ ಮೂಲ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ಕೋಲಾರ ಹಟ್ಟಿ ಚಿನ್ನದ ಗಣಿಗೆ ವಿದ್ಯುತ್ ಸಪ್ಲೈ ಮಾಡೋದಾಗಿತ್ತು. ಸೊ ಅದಾದ ಮೇಲೆ 1905ಕ್ಕೆ ಬೆಂಗಳೂರಿಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಾರೆ. ನಾನಾಗ್ಲೇ ಹೇಳಿದೆ, ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಈ ಯೋಜನೆ ಅಭಿವೃದ್ಧಿಯಾಗಿದೆ. ಈ ಯೋಜನೆ ನಿರ್ಮಾಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮಹತ್ವದ ಪಾತ್ರ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ ಇದೆ. ಆರಂಭದಲ್ಲಿ ನಾನಾಗ್ಲೇ ಹೇಳ್ತಿದ್ದೇನೆ, ಕೋಲಾರ ಜಿಲ್ಲೆಯ ಚಿನ್ನದ ಗಣಿಗೆ ಓಕೆ, ಸೊ ವಿದ್ಯುತ್ ಪೂರೈಸಲು ಈ ಯೋಜನೆ ಸ್ಥಾಪಿಸಲಾಗಿದೆ. ಇದು ಏಷ್ಯಾದ ಆರಂಭಿಕ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ. ಶಿವನ ಸಮುದ್ರದಲ್ಲಿ ಪ್ರಸಿದ್ಧ ಗಗನಚುಕ್ಕಿ, ಬರಚುಕ್ಕಿ ಜಲಪಾತಗಳು ಕಂಡು ಬರುತ್ತವ. ಈ ಯೋಜನೆಯು ಕೈಗಾರಿಕಾ ಮತ್ತು ವಿದ್ಯುತ್ ಅಭಿವೃದ್ಧಿಗೆ ಮಹತ್ತರವಾಗಿರ್ತಕ್ಕಂಥ ಕೊಡುಗೆ ಕೊಡುತ್ತದ. ಸದ್ಯ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಯಾಕೆ ಸುದ್ದಿ ಆಗೈತೆ ಅಂತ ಕೇಳಿದ್ರೆ, ಬರಗಾಲದಿಂದಾಗಿ ಕಾವೇರಿ ನದಿಯಲ್ಲಿ ಉಂಟಾಗಿರ್ತಕ್ಕಂಥ ಬರಗಾಲ ಅಥವಾ ಆ ಒಂದು ಏನು ನೀರು ಇಲ್ಲದೆ ಇರುವುದರಿಂದಾಗಿ ಅಲ್ಲಿ ಉತ್ಪಾದಿಸಬಹುದಾಗಿರ್ತಕ್ಕಂಥ ಏನು ವಿದ್ಯುತ್ ಕಡಿತಗೊಂಡದ. ಜೂನ್ ತಿಂಗಳಿಂದನೇ ಇದೇನಾಗಿದೆ, ಇಂಪಾರ್ಟೆಂಟ್ ವಿದ್ಯುತ್ ಸ್ಟಾಪ್ ಆಗ್ಯದ. ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ 12 ವರ್ಷಗಳ ಸಮೀಕ್ಷೆಯಲ್ಲಿ ಮೊದಲ ಬಾರಿಗೆ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, 12 ವರ್ಷಗಳ ಸಮೀಕ್ಷೆಯಲ್ಲಿ 281 ಚಿಟ್ಟೆ ಪ್ರಭೇದಗಳನ್ನು ದಾಖಲಿಸಿದ ಏನೇಳಿ ಒಲ್ಲಂಗೋಪಾರ್ ಗಿಬ್ಬನ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸೊ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥ ಮತ್ತೊಂದು ಕರೆಂಟ್ ಅಫೇರ್ಸ್ ಇದು. ಖಂಡಿತ ಎಕ್ಸಾಮಿಗೆ ಕೇಳ್ತಾನೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಂ. ಓಕೆ, ಅಸ್ಸಾಂನಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್ ಒಲ್ಲಂಗೋಪಾರ್ ಗಿಬ್ಬನ್ ಎನ್ನುವ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರಾಣಿ ಕಂಡು ಬರುತ್ತೆ. ಸೊ ಇದರಿಂದಾಗಿ ಏನಪ್ಪಾ ಅಂತ ಕೇಳಿದ್ರೆ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಹೌದಾ? ಸೊ ಯಾವುದು ಅಂತ ಕೇಳಿದ್ರೆ ಗಿಬ್ಬನ್, ಒಲ್ಲಂಗೋಪಾರ್ ಗಿಬ್ಬನ್. ಹೌದಾ? ಸೊ ಇದು ಕಂಡು ಬರುತ್ತೆ. ನಿಮಗೆ ಗೊತ್ತಿರಬೇಕು, ಸಿಂಹಬಾಲದ ಮೊಕ್ಯಾಕೋ ಅಂತ ಬರುತ್ತೆ, ಗೊತ್ತಾ? ಸಿಂಹಬಾಲದ ಮೊಕ್ಯಾಕೋ ಎಕ್ಸಾಮಿಗೆ ಕೇಳ್ತಾನ. ಮೊಕ್ಯಾಕೋ ಇದೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರುತ್ತಾ, ಪ್ರಮುಖವಾಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಇಂಪಾರ್ಟೆಂಟ್, ಈ ಒಲ್ಲಂಗೋಪಾರ್ ಗಿಬ್ಬನ್ ಎನ್ನುವ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಐತೆ ಅಂತ ಕೇಳಿದ್ರೆ ಅಸ್ಸಾಮಲ್ಲಿ ಐತೆ. ಸೊ ಅಸ್ಸಾಮಲ್ಲಿ ಇತ್ತೀಚೆಗೆ ಒರಂಗಾ ರಾಷ್ಟ್ರೀಯ ಉದ್ಯಾನವನವನ್ನ, ಸೊ ಆಕ್ಚುಲಿ ಇದು ರಾಜೀವ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಇತ್ತು, ಅದನ್ನು ಬದಲಾಯಿಸಿ ಈಗ ಒರಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡ್ಯಾರ. ಆನೆಗಳಿಗೆ ಪ್ರಸಿದ್ಧಿ ಅದು. ಅದಾದ್ಮೇಲೆ ಇಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತಾ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಏನಕ್ಕೆ ಪ್ರಸಿದ್ಧಿ ಅಂತ ಕೇಳಿದ್ರೆ, ಏಕಮುಖದ ಗೇಂಡಾಮೃಗಗಳಿಗೆ ಪ್ರಸಿದ್ಧಿ. 1986ರಲ್ಲಿ ಇದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದ. ಅರ್ಥ ಆಗ್ತದಾ? ಸೊ ಇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಅದಾದ್ಮೇಲೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಬರುತ್ತಾ. ಮಾನಸ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ 1986ರಲ್ಲಿ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದ. ಅರ್ಥ ಆಗ್ತದ? ಅಸ್ಸಾಮಿನ ಒಲ್ಲಂಗೋಪಾರ್ ಎನ್ನುವ ಗಿಬ್ಬನ್ ವನ್ಯಜೀವಿ ಅತ್ಯಂತ ಬಹಳ ಪ್ರಸಿದ್ಧಿ. 12 ವರ್ಷಗಳ ಸಮೀಕ್ಷೆ 281 ಚಿಟ್ಟೆ ಪ್ರಭೇದಗಳಲ್ಲಿ ಸಿಕ್ಕಾವಂತ. ಸೊ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಶೇಷವಾಗಿ ಒಲ್ಲಂಗೋಪಾರ್ ಗಿಬ್ಬನ್ ಇಲ್ಲಿ ಕಾಣುತ್ತಲ್ಲ, ಆ ಒಂದು ಗಿಬ್ಬನ್ ಕಂಡು ಬರುತ್ತೆ. ಸೊ ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಅದು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಓಕೆ, ಅದೇ ಇದು ಅಸ್ಸಾಂನ ಜೋಹಾರ್ತಾ ಜಿಲ್ಲೆಯಲ್ಲಿದೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ಭಾರತದಲ್ಲಿ ಕಂಡುಬರುವ ಏಕೈಕ ವಾನರ ಪ್ರಭೇದವಾದ ಹುಲಾಕಾ ಗಿಬ್ಬನ್ನಿಂದ ಇದಕ್ಕೆ ಹೆಸರಿಡಲಾಗಿದೆ. ಸೊ ಭಾರತದಲ್ಲಿ ಮಾತ್ರ ಕಂಡು ಬರತಕ್ಕಂಥ ಹುಲಾಕ್ ಗಿಬ್ಬನ್ ಎನ್ನುವ ಪೋತಿ ಜಾತಿಯ ಏನೇಳಿ ಮಂಕಿ ಜಾತಿಯ ಒಂದು ಗಿಬ್ಬನ್ ಆಗಿರ್ತಕ್ಕಂಥದ್ದು ವಿಶೇಷತೆ. ನೆಕ್ಸ್ಟ್, ಇದು ಅಸ್ಸಾಮಿನಲ್ಲಿ ಅತ್ಯಂತ ದಪ್ಪವಾದ ಗಿಬ್ಬನ್ ಜನಸಂಖ್ಯೆಯನ್ನು ಹೊಂದಿದೆ. ಓಕೆ, ನೆಕ್ಸ್ಟ್, ಇದು ಬೋಗ್ಡಾಯಿ ನದಿಯ ದಂಡೆಯ ಮೇಲೆ ಇರತಕ್ಕಂಥ ಹೈಡ್ರೋಫೈಟಿಕ್ ಸಸ್ಯಗಳಿಂದ ಪ್ರಾಬಲ್ಯ ಹೊಂದಿರುವ ನೀರಿನಿಂದ ತುಂಬಿದ ಪ್ರದೇಶವನ್ನು ಹೊಂದಿದೆ. ಸೊ ಯಾವ ನದಿ ದಂಡೆ ಮೇಲೆ? ಬೋಗ್ಡಾಯಿ. ನೆಕ್ಸ್ಟ್, ಸಸ್ಯವರ್ಗ. ಇಲ್ಲಿರುವ ಸಸ್ಯವರ್ಗ ಏನಪ್ಪಾ ಅಂತ ಕೇಳಿದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಏನೇಳಿ ಅತೀವವಾಗಿರ್ತಕ್ಕಂಥ ಕಾಡಾಗ್ತದ. ನೆಕ್ಸ್ಟ್, ಸೊ ಇಲ್ಲಿ
ವಲಾಂಗ ಎನ್ನುವ ಮರಗಳು ಅತ್ಯಂತ ಎತ್ತರ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು, 90 ಅಡಿ ಎತ್ತರದಲ್ಲಿ ಇರ್ತಕ್ಕಂಥದ್ದು. ನಹರ ಮರಗಳು ಮಧ್ಯದ ಮೇಲಾವರಣವನ್ನ 30 ಅಡಿ ಎತ್ತರದಲ್ಲಿರೋದು. ಈ ರೀತಿಯ ಪ್ರಮಾಣದಲ್ಲಿ ಏನಾಗ್ತದೆ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ, 2027ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಪ್ರದೇಶವನ್ನ ನಿಷೇಧಿಸುವ ರಾಷ್ಟ್ರವ್ಯಾಪ್ತಿ ಕಾನೂನನ್ನ ಜಾರಿಗೆ ತಂದ ಯುರೋಪಿನ ಮೊದಲ ದೇಶ ಯಾವುದು ಅಂತ ಕೇಳ್ತಾನ. ಫ್ರಾನ್ಸ್. ಯುರೋಪಿನ ಮೊದಲ ದೇಶ ಫ್ರಾನ್ಸ್. ಹಾಗಾದ್ರೆ ಇತ್ತೀಚೆಗೆ ಎಷ್ಟು ರಾಷ್ಟ್ರಗಳು 15 ವರ್ಷದೊಳಗಿನ ಮಕ್ಕಳ ಸಾಮಾಜಿಕ ಸೋಷಿಯಲ್ ಆಕ್ಟಿವಿಟಿಯನ್ನ ನಿರ್ಬಂಧವೇರಿದೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ತಾ ಹೋಗೋಣ. ಸೊ ಯಾವೆಲ್ಲ ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಇತ್ತೀಚೆಗೆ ಯುರೋಪಿನ ಮೊದಲ ರಾಷ್ಟ್ರ ಫ್ರಾನ್ಸ್ ಆಗಿರ್ಬೋದು, ಹೌದಾ. ಸೊ ಇಡೀ ಭಾರತದಲ್ಲಿ ಆಂಧ್ರ ಪ್ರದೇಶ ಮೊದಲ ಸಾಮಾಜಿಕ ಆಕ್ಟಿವಿಟಿಯನ್ನ, ಮಕ್ಕಳಿಗಾಗಿ ಸಾಮಾಜಿಕ ಆಕ್ಟಿವಿಟಿಯನ್ನ ಬಂದ್ ಮಾಡೋದು. ಆಲ್ಸೋ ಕರ್ನಾಟಕ ಸಹ ಈ ಒಂದು ಆಕ್ಟಿವಿಟಿಯನ್ನ ಬಂದ್ ಮಾಡುವ ಯೋಚನೆಯಲ್ಲಿದೆ. ಸೊ ಗೊತ್ತಿರಬೇಕು. ಇಂಡೋನೇಷ್ಯಾ ಅದಾದ್ಮೇಲೆ ಸೌದಿ ಅರೇಬಿಯಾ ಅದಾದ್ಮೇಲೆ ಇಂಪಾರ್ಟೆಂಟ್ ಫ್ರಾನ್ಸ್ ಇವೆಲ್ಲವೂ ಕೂಡ 15 ವರ್ಷದೊಳಗಿನ ಮಕ್ಕಳ ಸಾಮಾಜಿಕ ಜಾಲತಾಣದ ಮೇಲೆ ನಿರ್ಬಂಧನವನ್ನ ಏರಿಸಿದೆ. ಅದರಲ್ಲೂ ವಿಶೇಷವಾಗಿ ಫ್ರಾನ್ಸ್ ಐತಲ್ಲ, ಬಹಳ ಇಂಪಾರ್ಟೆಂಟ್ ಏನಕ್ಕೆ ಅಂತ ಕೇಳಿದ್ರೆ ಮೊದಲ ಯುರೋಪ್ ಕಂಟ್ರಿ ಇದು. ಈ ರೀತಿಯ ಮೊದಲ ಒಂದು ನಿಷೇಧವನ್ನು ಏರಿದ ಮೊದಲ ಯುರೋಪ್ ಕಂಟ್ರಿ. ನೆಕ್ಸ್ಟ್, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕವನ್ನ ರಾಷ್ಟ್ರೀಯ ಧ್ವಜ ದಿನ ಎಂದು ಕರೆಯಲಾಗುತ್ತದೆ? ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನ ರಾಷ್ಟ್ರೀಯ ಧ್ವಜ ದಿನ ಎಂದು ಕರೆಯಲಾಗ್ತದೆ? ಜುಲೈ 22 ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ರಾಷ್ಟ್ರೀಯ ನ್ಯಾಷನಲ್ ಫ್ಲಾಗ್ ಡೇ ಅಂತ ಹೇಳ್ಬಿಟ್ಟು ಕರಿತೀವಿ, ಹೌದಾ. ಸೊ 1947ರ ಜುಲೈ 22ಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ, ನಾವು ರಾಷ್ಟ್ರೀಯ ಧ್ವಜವನ್ನ ನಾವೇನ್ ಮಾಡ್ತೀವಿ, ಅಂಗೀಕಾರ ಮಾಡ್ಕೊಳ್ತೀವಿ ಅಥವಾ ಸ್ವೀಕಾರ ಮಾಡ್ತೀವಿ ಭಾರತ ಸಂವಿಧಾನಕ್ಕೆ. ಹಾಗಾದ್ರೆ ನೆನಪಿಟ್ಟುಕೊಳ್ಳಿ, ಭಾರತ ಧ್ವಜವು ಕೇಸರಿ, ಬಿಳಿ, ಹಸಿರಿನಿಂದ ಆವೃತವಾಗಿರ್ತಕ್ಕಂಥ, ಮಧ್ಯದಲ್ಲಿ ಅಶೋಕ ಚಕ್ರವನ್ನ ಹೊಂದಿರತಕ್ಕಂಥ 24 ಗೆರೆಗಳನ್ನ ಹೊಂದಿದೆ. ಇದನ್ನ ವಿನ್ಯಾಸಗೊಳಿಸಿದವರು ಯಾರಂತ ಕೇಳಿದ್ರೆ ಪಿಂಗಾಳಿ ವೆಂಕಯ್ಯ. ಇವರು ಆಂಧ್ರ ಪ್ರದೇಶದವರು, ಪಿಂಗಾಳಿ ವೆಂಕಯ್ಯ. ಸೊ ಈ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರ ಧ್ವಜ ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳ್ತಾನ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸೊ ರಾಷ್ಟ್ರ ಧ್ವಜ ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಹಾಗಾದ್ರೆ ದೇಶದ ಮೊಟ್ಟ ಮೊದಲ ಧ್ವಜ ಯಾವುದು ಅಂತ ಕೇಳಿದ್ರೆ ಕೇಸರಿ ಬಣ್ಣದಿಂದ ಕೂಡಿರ್ತಕ್ಕಂಥ ಧ್ವಜಕ್ಕೆ ನಂದಿ ಚಿಹ್ನೆ ಇತ್ತು. ನಂದಿ ಚಿಹ್ನೆ ಇತ್ತು ಮೊದಲ ಬಾರಿಗೆ. ನೆಕ್ಸ್ಟ್ ಅದಾದ ಮೇಲೆ ನಂದಿ ಚಿಹ್ನೆಯನ್ನು ತೆಗೆದು ಇಲ್ಲಿ ಚರಕವನ್ನ ಜಾರಿಗೆ ತರಲಾಗುತ್ತೆ. ಅದಾದ ಮೇಲೆ 1907ರಲ್ಲಿ ಜರ್ಮನಿಯಲ್ಲಿ ಮೇಡಮ್ ಬಿಕಾಜಿ ಕಾಮಾ ಅವರು ಏನ್ ಮಾಡ್ತಾರೆ ಅಂದ್ರೆ ಭಾರತದ ಧ್ವಜವನ್ನ ಜರ್ಮನಿಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಈ ಮೂಲಕ ವಿದೇಶದಲ್ಲಿ ಭಾರತದ ಫ್ಲಾಗ್ ಹಾಸ್ಟ್ ಮಾಡಿದ ಮೊಟ್ಟ ಮೊದಲ ಮಹಿಳೆ ಯಾರಂತ ಕೇಳಿದ್ರೆ ಅದು ಮೇಡಮ್ ಬಿಕಾಜಿ ಕಾಮಾ ಅವರು. ಸೊ ಗೊತ್ತಿರಬೇಕು. ಸೊ ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಧ್ವಜ, ಭಾರತದ ರಾಷ್ಟ್ರೀಯ ಧ್ವಜ, ಅದರಲ್ಲೂ ವಿಶೇಷವಾಗಿ ಪಿಂಗಾಳಿ ವೆಂಕಯ್ಯನವರ ವಿನ್ಯಾಸದೊಂದಿಗೆ ಇದು ಜಾರಿಗೆ ಬರುತ್ತೆ. ಬಹಳ ಇಂಪಾರ್ಟೆಂಟ್. ಇದನ್ನ 1947ರ ಜುಲೈ 22ಕ್ಕೆ ನಾವು ಅಡಾಪ್ಟ್ ಮಾಡ್ಕೊಂತೀವಿ ಭಾರತ ದೇಶದ ಸಂವಿಧಾನಕ್ಕೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಪ್ರತಿ ವರ್ಷ ಯಾವ ದಿನಾಂಕವನ್ನ ವಿಶ್ವ ಮೆದುಳಿನ ದಿನ ಎಂದು ಕರೆಯುತ್ತೇವೆ? ಯಾವ ದಿನ? ಸೊ ಮೋರ್ ಇಂಪಾರ್ಟೆಂಟ್, ಪ್ರತಿ ವರ್ಷ ಜುಲೈ 22ನ್ನ ವಿಶ್ವ ಮೆದುಳು ದಿನ ಅಂತ ಕರಿತೀವಿ, ಹೌದಾ. ಸೊ ಈ ಮೆದುಳಿನಲ್ಲಿ ಬಹಳ ಇಂಪಾರ್ಟೆಂಟ್ ನಾವು ಏನೆಲ್ಲ ಅಧ್ಯಯನ ಮಾಡ್ತೀವಿ ಅಂತ ಕೇಳಿದ್ರೆ, ಇಲ್ಲಿ ಅತಿ ದೊಡ್ಡ ಮೆದುಳು ಯಾವುದು ಅಂತ ಕೇಳ್ತಾನೆ ಎಕ್ಸಾಮ್ಗೆ. ಅತಿ ದೊಡ್ಡ ಮೆದುಳು ಯಾವುದು, ಅತಿ ಚಿಕ್ಕ ಮೆದುಳು ಯಾವುದು, ಮಧ್ಯ ಮೆದುಳು ಯಾವುದು, ಮುಂಬೆದುಳು ಯಾವುದು, ಹಿಮ್ಮೆದುಳು ಯಾವುದು, ಇವೆಲ್ಲವನ್ನು ಕೇಳ್ತಾನ. ಇಲ್ಲಿ ಸೆರೆಬೆಲ್ಲಮ್ ಕಂಡು ಬರುತ್ತೆ. ಸೆರೆಬೆಲ್ಲಮ್ ಕಂಡು ಬರುತ್ತಾ. ಮೆದುಳಿಗೆ ಆವರಿಸಿಕೊಂಡ ಪೊರೆ ಯಾವುದಂತ ಕೇಳ್ತಾನ, ಸೆರೆಬ್ರಮ್ ಅಂತ ಬರುತ್ತೆ. ಸೆರೆಬ್ರಮ್ ಇದಲ್ಲ, ಮೆದುಳಿನ ಅತ್ಯಂತ ದೊಡ್ಡ ಭಾಗ ಇದು, ಅತ್ಯಂತ ದೊಡ್ಡ ಭಾಗ. ಸೊ ಇಲ್ಲಿ ಬ್ರೈನ್ ಅಲ್ಲೇ ಏನಾಗುತ್ತೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಹೈಪೋಥಾಲಮಸ್ ಅಂತ ಹೇಳ್ಬಿಟ್ಟು ಒಂದು ಇದು ಬರುತ್ತೆ, ಸಣ್ಣ ಪಾರ್ಟ್ ಬರುತ್ತಾ. ಅದು ಏನಂತ ಕೇಳಿದ್ರೆ ಮಾನವನ ದೇಹದ ಹೈಪೋಥಾಲಮಸ್ ಐತಲ್ಲ, ಮಾನವನ ದೇಹದ ಉಷ್ಣಾಂಶ ನಿಯಂತ್ರಣವನ್ನು ಮಾಡುತ್ತೆ. ನಿಯಂತ್ರಣ ಮಾಡುತ್ತಾ. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಖಂಡಿತ ಎಕ್ಸಾಮ್ಗೆ ಏನಾಗ್ತದೆ ಬರ್ತದ. ನೆಕ್ಸ್ಟ್ ನೋಡಿ,
ಈ ದಿನವನ್ನ ಜುಲೈ 22, 1957ರಂದು ನರವಿಜ್ಞಾನ ಒಕ್ಕೂಟ ಸ್ಥಾಪನೆಯನ್ನು ಸಹ ಗುರುತಿಸುತ್ತಾ 2020ರಲ್ಲಿ ಮೆದುಳಿನ ಆರೋಗ್ಯ ಎಲ್ಲರಿಗೂ ಪ್ರವೇಶ ಎಂಬ ಥೀಮ್ ಇದೆ. ನೆಕ್ಸ್ಟ್, ಹಾಗಾದ್ರೆ ಮೆದುಳಿನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಏನಿದೆ, ಎಕ್ಸಾಮ್ಗೆ ಏನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ನೋಡಿ, ಮೆದುಳು ಮಾನವನ ದೇಹದ ಕೇಂದ್ರದ ನರಮಂಡಲ. ಓಕೆ, ಸೊ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನು ಹೊಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಮೆದುಳು ತಲೆಬುರುಡೆ ಸ್ಕಲ್ ನಿಂದ ರಕ್ಷಿಸಲ್ಪಟ್ಟಿದೆ. ಮೆದುಳನ್ನು ಆವರಿಸಿರುವ 3 ಪದರುಗಳನ್ನ ಮೆನೆಂಜಿಸಾ ಎಂದು ಕರೆಯುತ್ತಾರೆ. ನಾನು ಹೇಳ್ತಿದ್ದೆ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಮೆದುಳು ಯಾವ ಪೊರೆಯಿಂದ ಆವರಿಸಲ್ಪಟ್ಟಿದೆ ಅಂತ ಕೇಳಿದ್ರೆ ಮೆನೆಂಜಿಸಾ. ವಯಸ್ಕ ಮಾನವನ ಮೆದುಳಿನ ಸರಾಸರಿ ತೂಕ 1.2 ಇಲ್ಲಾಂದ್ರೆ 1.4 kg ಇರುತ್ತದೆ. ಓಕೆ, ಇನ್ನು ಮೆದುಳಿಗೆ ದೇಹದ ಒಟ್ಟು ರಕ್ತದ ಸುಮಾರು 15ರಿಂದ 20% ಆಮ್ಲಜನಕದ ಬೇಕಾಗುತ್ತೆ. ಆಮ್ಲಜನಕ 20% ಪೂರೈಕೆ ಅತ್ಯಂತ ಅಗತ್ಯ. ನೆಕ್ಸ್ಟ್, ಮೆದುಳಿನ ಪ್ರಮುಖ ಕಾರ್ಯಗಳು. ಮಹಾಮೆದುಳು ಅಂತ, ದೊಡ್ಡ ಮೆದುಳು ಅಂತ ಕರೀತಾರೆ ಅದನ್ನ. ಮಹಾಮೆದುಳು ಯಾವುದು? ಮಹಾಮೆದುಳು ಸೆರೆಬ್ರಮ್. ಇದು ಅತಿ ದೊಡ್ಡ ಭಾಗ. ಚಿಂತನೆ, ಸ್ಮರಣೆ, ಬುದ್ಧಿಶಕ್ತಿ, ಭಾಷೆ, ಇಚ್ಛಾನುಸಾರ ಚಲನೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು ಲಘು ಮೆದುಳು ಸೆರೆಬೆಲಮ್, ಸಣ್ಣ ಮೆದುಳು. ಇದು ದೇಹದ ಸಮತೋಲನ, ಭಂಗಿ, ಸ್ನಾಯುಗಳ ಸಮನ್ವಯವನ್ನು ನಿಯಂತ್ರಣ ಮಾಡುತ್ತದೆ. ಮೆದುಳಿನ ಕಾಂಡ ಬ್ರೈನ್ ಸ್ಟ್ರೈಮ್ ಅಂತ ಬರುತ್ತಾ ಉಸಿರಾಟ, ಹೃದಯ ಬಡಿತ, ರಕ್ತದೊತ್ತಡ ಮುಂತಾದ ಅನೈಚ್ಛಿಕ ಕ್ರಿಯೆಗಳನ್ನು ಇದೇನು ಮಾಡುತ್ತಾ, ಸೊ ಇಂಪಾರ್ಟೆಂಟ್ ಕೈಗೊಳ್ಳುತ್ತೆ. ಸೊ ಇದು ಏನಂತಂದ್ರೆ, ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಿದೆ ಅಂತ ಕೇಳಿದ್ರೆ ಪ್ರಮುಖ ಕಾರ್ಯ. ಮೆದುಳಿನ ಪ್ರಮುಖ ಕಾರ್ಯ ದೇಹದ ಎಲ್ಲ ಅಂಗಗಳ ಕಾರ್ಯಗಳನ್ನು ನಿಯಂತ್ರಣ ಮಾಡುತ್ತಾ. ಸೊ ಓಕೆ, ಬಾಡಿ ಕಂಟ್ರೋಲ್ ಇರೋದೇ ಮೆದುಳಿನಲ್ಲಿ. ಇನ್ನು ಯೋಚನೆ, ಕಲಿಕೆ, ಸ್ಮರಣೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಇನ್ನು ಇಂದ್ರಿಯಗಳಿಂದ ಬರುವ ಮಾಹಿತಿಯನ್ನು ಸ್ವೀಕರಿಸುತ್ತದೆ. ಮಾತು, ಸ್ಮೃತಿ, ಶ್ರವಣ, ಚಲನೆ ಇವೆಲ್ಲವನ್ನ ಕಂಟ್ರೋಲ್ ಮಾಡುತ್ತೆ. ಭಾವನೆಗಳು, ವರ್ತನೆಯನ್ನು ಕೂಡ ಇದೇನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತಾ. ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನಾನು ಆಗಲೇ ಹೇಳಿದೆ ನಿಮಗೆ, ಇದು ಯಾವುದರಿಂದ ಆವರಿಸಲ್ಪಟ್ಟಿದೆ? ಸ್ಕಲ್ ನಿಂದ ರಕ್ಷಣೆ. ಮೆದುಳು ಸ್ಕಲ್ ಅಥವಾ ತಲೆಬುರುಡೆಯಿಂದ ರಕ್ಷಣೆಗೊಳಪಟ್ಟಿದೆ. ಯಾವ ಪದರಿನಿಂದ ಆವರಿಸಲ್ಪಟ್ಟಿದೆ? ಮೆನೆಂಜಿಸಾ. ಮೆದುಳು ಬೆನ್ನುಹುರಿ ದ್ರವ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಬರುತ್ತೆ. ಹೌದಾ? ಸ್ಪೈನಲ್ ಫ್ಲೈಡ್ ಅಂತ ಬರುತ್ತೆ. ಆ ಮೆದುಳು ಬೆನ್ನುಹುರಿ ದ್ರವ ಆಗಿರ್ತಕ್ಕಂಥ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅನ್ನುವ ಒಂದು ಇದರಿಂದ ಏನಾಗಿರುತ್ತೆ, ಆ ದ್ರವದಿಂದ ಆವರಿಸಲ್ಪಟ್ಟಿರ್ತದೆ. ಓಕೆ, ಸೊ ಇಂಪಾರ್ಟೆಂಟ್. ಜುಲೈ 22 ವಿಶ್ವ ಮೆದುಳು ದಿನ ಅಂತ ನಾವೇನ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟ್, ನಾನು ಆಗ್ಲೇ ಡಿಸ್ಕಷನ್ ಮಾಡಿದಂತೆ ಇಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದ್ರೆ ಮಹಾಮೆದುಳು ಸೆರೆಬ್ರಮ್. ಸಮತೋಲನ ನಿಯಂತ್ರಿಸುವ ಭಾಗ ಲಘು ಮೆದುಳು ಸೆರೆಬ್ರಮ್. ಉಸಿರಾಟ, ಹೃದಯ ಬಡಿತ ನಿಯಂತ್ರಿಸುವ ಮೆದುಳು, ಮೆದುಳಿನ ಕಾಂಡ ಬ್ರೈನ್ ಸ್ಟೈಮ್. ಮೆದುಳಿನ ರಕ್ಷಣಾ ದ್ರವ ಸೆರೆಬ್ರೇಷಲ್ ಫ್ಲೂಯಿಡ್ ಅಂತ ಬರುತ್ತಾ. ಇನ್ನು ಕೇಂದ್ರ ನರಮಂಡಲದ ಅಂಗಗಳು ಮೆದುಳು ಮತ್ತು ಬೆನ್ನುಹುರಿ ಸ್ಪೈನಲ್ ಕಾರ್ಡ್ ಅಂತ ಬರುತ್ತಾ. ಓಕೆ, ಇದರ ನಡುವೆ ಇರುತ್ತದೆ ಮೆದುಳು. ನೆಕ್ಸ್ಟ್, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಚಾಲಿತ ಪಕ್ಷಿಧಾಮವನ್ನು ಸ್ಥಾಪಿಸಲು ಯಾವ ರಾಜ್ಯ ಸಜ್ಜಾಗಿದೆ? ನೋಡಿ, ಬಹಳ ಇಂಪಾರ್ಟೆಂಟ್. ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸ್ಯಾಂಚುರಿ, ಬರ್ಡ್ ಸ್ಯಾಂಚುರಿ ಎಲ್ಲಿ, ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ. ಓಕೆ, ಸೊ ಇಂಪಾರ್ಟೆಂಟ್. ಮಹಾರಾಷ್ಟ್ರ 45 ಕೋಟಿ ರೂಪಾಯಿ ವೆಚ್ಚದ ಪರಿಸರ ಪ್ರಕೃತಿಯ ಉದ್ಯಾನವನ ಯೋಜನೆಯ ಮೂಲಕ ತಾಣೆ ಕ್ರಿಕ್ ಫ್ಲೇಮಿಂಗೋ ಎನ್ನುವ ಅಭಯಾರಣ್ಯದಲ್ಲಿ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಚಾಲಿತ ಪಕ್ಷಿಧಾಮವನ್ನು ಸ್ಥಾಪಿಸಲು ಸಜ್ಜಾಗಿದೆ. ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಹ್ಯಾಸ್ ಡಿಸೈಡೆಡ್ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಲ್ಲಿ, ಸೊ ಇಂಪಾರ್ಟೆಂಟ್ ಬೋರ್ಡ್ ಸ್ಯಾಂಚುರಿನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದು ಎಲ್ಲಿ ಅಂತ ಹೇಳಿದ್ರೆ 45 ಕೋಟಿ ರೂಪಾಯಿ ವೆಚ್ಚದ ಪರಿಸರ ಪ್ರಕೃತಿಯ ಉದ್ಯಾನವನವಾದ ತಾಣೆ ಕ್ರಿಕ್ ಎನ್ನುವ ಫ್ಲೇಮಿಂಗೋ ಅಭಯಾರಣ್ಯದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇದೆ. ಸೊ ನೆನ್ಪಿಟ್ಟುಕೊಳ್ಳಿ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಇಡೀ ಭಾರತದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಸೊ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅದು ಕಾರ್ಯರೂಪಕ್ಕೆ ಬಂದ್ರೆ ಏನ್ ಮಾಡೋಣ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಕಾರ್ಯರೂಪಕ್ಕೆ ಬಂದ್ರೆ. ಯಾಕಂದ್ರೆ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂನಿವರ್ಸಿಟಿ ಅದಾಗಿರ್ತದೆ. ಓಕೆ, ಸೊ ಈಗ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸೊ ಬರ್ಡ್ ಸ್ಯಾಂಚುರಿ ಎಲ್ಲಿಪಾ ಅಂತ ಕೇಳಿದ್ರೆ ಮಹಾರಾಷ್ಟ್ರ. 45 ಕೋಟಿ ರೂಪಾಯಿ ವೆಚ್ಚದ ಪರಿಸರ ಪ್ರಕೃತಿಯ ಉದ್ಯಾನವನ ಇದಾಗಿರೋದು. ನೆಕ್ಸ್ಟ್, ಭಾರತವ 99.6% ರೈಲ್ವೆ ವಿದ್ಯುದೀಕರಣವನ್ನ ಸಾಧಿಸಿದೆ. ವಿಶ್ವದ 2ನೇ ಅತಿ ಹೆಚ್ಚು ವಿದ್ಯುದೀಕರಣಗೊಂಡ ರೈಲು ಜಾಲ ಆಗಿರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನೀವು ಏನಂತ ಕೇಳಿದ್ರೆ ಇನ್ಫಾರ್ಮೇಶನ್ ಇದೆ.
ಭಾರತ ಈಗಾಗಲೇ 99.6% ರೈಲ್ವೆ ವಿದ್ಯುದೀಕರಣವನ್ನು ಸಾಧಿಸಿದೆ. ಈ ಮೂಲಕ ವಿಶ್ವದ 2ನೇ ರಾಷ್ಟ್ರ ಈ ರೀತಿಯ ವಿದ್ಯುದೀಕರಣ ರೈಲು ಜಾಲವನ್ನು ಹೊಂದಿರುವುದು ಭಾರತ. ಹಾಗಾದ್ರೆ ಮೊದಲು ಯಾವುದು? ಸೊ ಇಂಪಾರ್ಟೆಂಟ್, ಸ್ವಿಟ್ಜರ್ಲೆಂಡ್ ಏನೈತಲ್ಲ, ಮೊದಲು ದೇಶ ಸ್ವಿಟ್ಜರ್ಲೆಂಡ್ ಆಗ್ತದೆ. ಇಡೀ ಜಗತ್ತಿನ ಮೊಟ್ಟ ಮೊದಲ ಸಂಪೂರ್ಣ ವಿದ್ಯುದೀಕರಣ ಸಾಧಿಸಿರ್ತಕ್ಕಂಥ ವಿಶ್ವದ ಮೊದಲ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್. ಸೆಕೆಂಡ್ ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟು, ಮೊದಲತ್ತು ಸ್ವಿಟ್ಜರ್ಲ್ಯಾಂಡ್, ಸೆಕೆಂಡ್ ಭಾರತ, ಥರ್ಡ್ ಪ್ಲೇಸ್ ಅಲ್ಲಿ ಚೀನಾ ಇದೆ. ಸೊ ಯಾವೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ನೋಡಿ. ಸೊ ಮೊದಲ ದೇಶ ಯಾವ್ದು ಹೇಳಿ? ಮೊದಲ ದೇಶ ಸ್ವಿಟ್ಜರ್ಲ್ಯಾಂಡ್, ಹೌದಾ? ಸೊ 100% ವಿದ್ಯುದೀಕರಣ. ಇನ್ನು ನೆಕ್ಸ್ಟ್ ನಾವು ಭಾರತ 99.6 ಇದೀವಿ. ಚೀನಾ 82%, ಸ್ಪೇನ್ 67, ಜಪಾನ್ 64, ಫ್ರಾನ್ಸ್ 60, ಬ್ರಿಟನ್ 39. ಓಕೆ, ಸೊ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಭಾರತ ಬ್ರಿಟನ್ ಸ್ವಲ್ಪ ಅಬ್ಸರ್ವ್ ಮಾಡಿ. 1853ಕ್ಕೆ ಲಾರ್ಡ್ ಡೌಲೌಸಿ ಏನ್ ಮಾಡ್ತಾನ? ಲಾರ್ಡ್ ಡೌಲ್ ಔಸಿ ಏನ್ ಮಾಡ್ತಾನೆ? ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ 34 ಕಿಲೋಮೀಟರ್ ಮುಂಬೈ ಟು ಥಾಣಾ, ಓಕೆ, ಮುಂಬೈ ಟು ಥಾಣಾ ಏನ್ ಮಾಡ್ತಾನ? ರೈಲು ಮಾರ್ಗವನ್ನ ಹಾಕ್ತಾನವ. ಎಲ್ಲಿಂದ ಎಲ್ಲಿಗೆ? ಮುಂಬೈ ಟು ಥಾಣಾ. ಸೊ ಮೊದಲ ಬಾರಿ 1853ಕ್ಕೆ. ಸೊ ಈಗ 2026ರ ವೇಳೆಗಾಗಿ ಇಡೀ ಜಗತ್ತಿನ ಸಂಪೂರ್ಣ ಅತಿ ದೊಡ್ಡ ರೈಲ್ವೆ ಜಾಲ ಮಾರ್ಗವನ್ನ ಹೊಂದಿರುವ ದೇಶ ಭಾರತ. ಗೊತ್ತಿರಬೇಕು. ಅದರಲ್ಲೂ ವಿಶೇಷವಾಗಿ ಟೋಟಲಿ ನಾವೆಲ್ಲ ಇಂಪಾರ್ಟೆಂಟ್ ವಿದ್ಯುದೀಕರಣದಿಂದ ನಾವೇನ್ ಮಾಡ್ತಿದ್ವಿ? ರೈಲ್ವೆಗಳನ್ನ ಚಾಲನೆ ಮಾಡ್ತಾ ಇದ್ವಿ. ಇತ್ತೀಚೆಗೆ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳಾದ ಯಾರು? ಶ್ರೀಮಾನ್ ನರೇಂದ್ರ ಮೋದಿಯವರು ಹೈಡ್ರೋಜನ್ ಚಾಲಿತ, ಓಕೆ, ಸೊ ಹೈಡ್ರೋಜನ್ ಚಾಲಿತ ರೈಲನ್ನ ಬಿಡುಗಡೆ ಮಾಡಿದ್ರು. ಎಲ್ಲಿಂದ ಕೇಳಿದ್ರೆ ಸೋನೆಪಾತ್ ಟು ಜಿಂದ್, ಓಕೆ, ಜಿಂದ್ ಎಲ್ಲಿ ಅಂತ ಕೇಳಿದ್ರೆ ಹರಿಯಾಣದಲ್ಲಿ. ಸೊ ಇದು ಗೊತ್ತಿರ್ಬೇಕು ನಿಮಗೆ, ಖಂಡಿತ ಕೇಳ್ತಾನೆ. ಅದಾದ್ಮೇಲೆ ನಾವು 2027ರ ಆಗಸ್ಟ್ 15ಕ್ಕೆ ಇಡೀ ಜಗತ್ತಿನ ಇಡೀ ಜಗತ್ತಿನಲ್ಲಿ ಅಂದ್ರೆ ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ನಾವೇನ್ ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಬುಲೆಟ್ ಟ್ರೈನ್ ಅನ್ನ ನೋಡ್ತಾ ಇದ್ದೇವೆ. ಬುಲೆಟ್ ಟ್ರೈನ್, ಓಕೆ, ಸೊ ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ? ಮುಂಬೈ ಟು ಅಹಮದಾಬಾದ್, ಓಕೆ, ಸೊ ಬಹಳ ಇಂಪಾರ್ಟೆಂಟ್. ಸೊ ಈ ತರ. ಆಮೇಲೆ ಇಡೀ ಜಗತ್ತಿನ ಮೊದಲ ರಾಷ್ಟ್ರ ನದಿ ನೀರಿನ ಮೆಟ್ರೋವನ್ನ ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರೆ ಸೃಷ್ಟಿ ಮಾಡಿವಿ. ಯಾವ ನದಿಗೆ? ಹೂಗ್ಲಿ ನದಿಗೆ. ಸೊ ಗೊತ್ತಿರ್ಬೇಕಿದೆಲ್ಲ, ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ಇಡೀ ದೇಶದ ಮೊಟ್ಟ ಮೊದಲ ಮೆಟ್ರೋ ಯಾವುದು ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್, ಕಲ್ಕತ್ತದ್ದು. ಸೊ ಈಗ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡೋಣ ಸರ್. ಅಜಿತ್ ದೋವಲ್ ಭಾರತದ ರಾಷ್ಟ್ರೀಯ ರಕ್ಷಣಾ ಪಡೆಯ ಸಲಹೆಗಾರನಾತ. ಆತನಿಗೆ ಪ್ರತಿಷ್ಠಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2026ರಲ್ಲಿ. ಹಾಗಾದ್ರೆ ಯಾರಿಗೆ ಅಂತಂದ್ರೆ ಅಜಿತ್ ದೋವಲ್, ಓಕೆ. ಸೊ ಭಾರತದ ರಕ್ಷಣಾ ವಲಯದ ಸಲಹೆಗಾರರಾಗಿರ್ತಕ್ಕಂಥ ರಾಷ್ಟ್ರೀಯ ರಕ್ಷಣಾ ವಲಯದ ಸಲಹೆಗಾರರಾಗಿರ್ತಕ್ಕಂಥ ಅಜಿತ್ ದೋವಲ್ ಅವರಿಗೆ 2026ನೇ ಸಾಲಿನ ಇಂಪಾರ್ಟೆಂಟ್ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಲೋಕಮಾನ್ಯ ಬಾಲಗಂಗಾಧರ್ ತಿಲಕರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಹಾಗಾದ್ರೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರ ಪ್ರಮುಖ ಅವರು ಆ ಪ್ರಶಸ್ತಿ ಬಗ್ಗೆ ಏನೆಲ್ಲ ಇದೆ? ಈ ವರ್ಷವನ್ನ ಅಂದ್ರೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಸ್ವಾತಂತ್ರ್ಯ ಹೋರಾಟಗಾರನಾದ ರಾಷ್ಟ್ರೀಯತಾವಾದಿಯಾದ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರ್ ಅವರ ಸ್ಮರಣಾರ್ಥಕವಾಗಿ. ಸೊ ಈ ಪ್ರಶಸ್ತಿಯನ್ನು ಏನ್ ಕನ್ಸಿಡರ್ ಮಾಡಿಕೊಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಗಳನ್ನು ನಿರ್ಮಿಸುವುದು, ಸಾಮಾಜಿಕ ಕೊಡುಗೆ ಕೊಡುವುದು, ಆಡಳಿತದಲ್ಲಿ ಸುಧಾರಣೆ, ಸಾಮಾಜಿಕ ಸುಧಾರಣೆ, ತಂತ್ರಜ್ಞಾನ ಮತ್ತು ವಿಜ್ಞಾನ, ರಾಷ್ಟ್ರೀಯ ರಕ್ಷಣೆ, ಸಮಾಜದ ನಾಯಕರು ಇವೆಲ್ಲವನ್ನ ಒಟ್ಟುಗೂಡಿಸಿ ಆ ಲಕ್ಷಣಗಳಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡ್ಬಿಟ್ಟು ಸೊ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಹೌದಾ? ಸೊ ಬಹಳ ಇಂಪಾರ್ಟೆಂಟ್. ಈಗ ನಾವೇನ್ ಮಾಡ್ಬೇಕಂತ ಕೇಳಿದ್ರೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರ ಕುರಿತು ಸೊ ಎಕ್ಸಾಮ್ಗೆ ಏನ್ ಕೇಳಿದಾನೆ, ಓಕೆ, ಎಕ್ಸಾಮ್ಗೆ ಏನ್ ಕೇಳಬಹುದು ಅನ್ನೋದನ್ನ ನಾವೇನ್ ಮಾಡ್ಬೇಕು? ಇಂಪಾರ್ಟೆಂಟ್ ನೋಡ್ಬೇಕು. ನೋಡಿ, ಬಾಲಗಂಗಾಧರ್ ತಿಲಕ್. ಸೊ ಮುಖ್ಯವಾಗಿ ಇವ್ರನ್ನ ಏನಂತ ಕರೀತಾರೆ ಅಂತ ಹೇಳಿದೆ ನಾನು? ಲೋಕಮಾನ್ಯ. ಲೋಕಮಾನ್ಯ. ಸೊ ಲೋಕಮಾನ್ಯ. ಬ್ರಿಟಿಷ್ ಏನಂತ ಕರೆದ್ರು? ಅವಿಶ್ರಾಂತಿ, ಓಕೆ, ಅವಿಶ್ರಾಂತಿ ಕ್ರಾಂತಿಯ ಜನಕ, ಅವಿಶ್ರಾಂತಿ ಕ್ರಾಂತಿಯ ಜನಕ, ಅನ್ರೆಸ್ಟ್ ಆಫ್ ದ ಇಂಡಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ ಅವರು.
ನೆಕ್ಸ್ಟ್ ಬಾಲಗಂಗಾಧರ ತಿಲಕರು, ಇವರು ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಗೀತ ರಹಸ್ಯ ಎನ್ನುವ ಕೃತಿ ಬರೀತಾರೆ. ಗೀತ ರಹಸ್ಯ ಎನ್ನುವ ಕೃತಿ ಎಲ್ಲಿ ಬರೀತಾರ? ಸೊ ಮಾಂಡೇಲ ಜೈಲು, ಬರ್ಮಾದ ಮಾಂಡೇಲ ಜೈಲಿಗೆ ಇವರು ಬ್ರಿಟಿಷರು ಗಡಿಪಾರು ಮಾಡಿರ್ತಾರೆ. ಅಲ್ಲಿ ಎಲ್ಲಿಂದ ಇಲ್ಲಿಗೆ 1906 ಅರೆಸ್ಟ್ ಮಾಡಿದ್ರೆ 1914 ಅಲ್ಲಿ ಇರ್ತಾರೆ ಅವರು. ಅವಾಗ ಗೀತ ರಹಸ್ಯ ಭಗವದ್ಗೀತೆಗೆ ಭಾಷ್ಯವನ್ನ ರಚನೆ ಮಾಡ್ತಾರೆ. ಸೊ ಇದು ಎಷ್ಟು ಸ್ಫೂರ್ತಿ ಪಡಿತದೆ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ಬಂಗಾಳ ವಿಭಜನೆಯ ವಿರುದ್ಧ ಇವರು ಘಂಟಾಘೋಷವಾಗಿ ಬರೆದಿರ್ತಕ್ಕಂಥ ಈ ಗೀತಾ ರಹಸ್ಯ ಪುಸ್ತಕವನ್ನ ಓದಿ, ಬಂಗಾಳ ವಿಭಜನೆ ಆಗಿರುತ್ತೆ 1905ಕ್ಕೆ ಅರ್ಥಕ್ಕದ ಈ ಪುಸ್ತಕ ಅಷ್ಟು ಮ್ಯಾಜಿಕ್ ಮಾಡ್ತದ, ಅಲ್ಲಿರುವ ಯುವಕರಿಗೆ ಮ್ಯಾಜಿಕ್ ಮಾಡ್ತದೆ, ಬಂಗಾಳ ವಿಭಜನೆಯನ್ನ ರದ್ದು ಮಾಡೋ ಲೆವೆಲ್ಗೆ ತಗೊಂಡು ಹೋಗ್ತದ. ಇದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಕರ್ನಾಟಕದ ಗತವೈಭವ, ಓಕೆ, ಕರ್ನಾಟಕದ ಗತವೈಭವ ಹುಯಿಲಗೋಳ ನಾರಾಯಣರಾವ್ ಇವ್ರೇನ್ ಬರೀತಾರಳಿ, ಅದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಗೀತರಹಸ್ಯವನ್ನ ಏನ್ ಮಾಡ್ತಾರ, ಕನ್ನಡಕ್ಕೆ ಅನುವಾದ ಮಾಡ್ತಾರ. ಓಕೆ, ಇವ್ರದೆರಡು ಮಾಸಪತ್ರಿಕೆಗಳಿದಾವ, ಬಹಳ ಇಂಪಾರ್ಟೆಂಟ್, ಕೇಸರಿ ಮತ್ತು ಮರಾಠಿ. ಸೊ ಕೇಸರಿ ಮತ್ತು ಮರಾಠಿ ಇವುಗಳನ್ನ ಎಕ್ಸಾಮಿಗೆ ಕೇಳಿದ್ದು. ಕೇಸರಿ ಇದು ಇಂಗ್ಲಿಷ್ ಭಾಷೆಯಲ್ಲಿದೆ. ಓಕೆ, ಕೇಸರಿ ಇದು ಬಹಳ ಇಂಪಾರ್ಟೆಂಟ್, ಮರಾಠಿ ಭಾಷೆಯಲ್ಲೈತೆ. ಇನ್ನು ಮರಾಠಿ ಇಂಗ್ಲಿಷ್ ಭಾಷೆಯಲ್ಲೈತೆ. ಓಕೆ, ಸೊ ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್, ಬಾಲಗಂಗಾಧರ ತಿಲಕರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಶಿವಾಜಿ, ಓಕೆ, ಶಿವಾಜಿ ಮತ್ತು ಗಣೇಶರ ಏನು ರಾಷ್ಟ್ರೀಯ ಹಬ್ಬಗಳನ್ನ ಜಾರಿಗೆ ತರ್ತಾರೆ. ರಾಷ್ಟ್ರೀಯ ಹಬ್ಬಗಳನ್ನ ಯಾಕೆ ಅಂತ ಕೇಳಿದ್ರೆ, ಸ್ವತಂತ್ರ ಹೋರಾಟದಲ್ಲಿ ಯುವಕರನ್ನ ಹೇಗಾದ್ರೂ ಮಾಡಿ ಕ್ರೋಢೀಕರಣ ಮಾಡಿಬಿಟ್ಟು ಆ ಸ್ವತಂತ್ರ ಬ್ರಿಟಿಷರ ವಿರುದ್ಧ ಅವರನ್ನ ಏನ್ ಮಾಡಬೇಕು, ಇಂಪಾರ್ಟೆಂಟ್ ಹರಿಹಾಯ್ಲಿಕ್ಕೆ ಬಿಡಬೇಕಂತ ಹೇಳ್ಬಿಟ್ಟು ಒಂದು ಪ್ಲಾನ್ ತರ್ತಾರೆ. ಶಿವಾಜಿ ಮತ್ತು ಗಣೇಶ ಹಬ್ಬಗಳನ್ನ ಇವ್ರು ಏನ್ ಮಾಡ್ತಾರ, ಜಾರಿಗೆ ತರ್ತಾರೆ. ಹೌದಾ? ಸೊ ರ್ಯಾಂಡ್ ಎನ್ನುವ ವ್ಯಕ್ತಿ ಏನ್ ಮಾಡ್ತಿರ್ತಾನಂತ ಕೇಳಿದ್ರೆ, ಪ್ಲೇಗ್ ಉಂಟಾಗಿರುತ್ತದ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ ಪ್ಲೇಗ್ ಉಂಟಾಗಿರುತ್ತೆ. ಸೊ ಆ ಪ್ಲೇಗ್ ಉಂಟಾಗಿರೋದ್ರಿಂದ ಆ ರ್ಯಾಂಡ್ ಎನ್ನುವ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿಯವನು ಅತೀವವಾದ ದುರ್ನಡತೆಯನ್ನ ಮಾಡ್ತಾನ. ಅವಾಗ ಚಾಪ್ಲೇಕರ್ ಸಹೋದರರು ಅಂತ ಬರ್ತಾರೆ. ಚಾಪ್ಲೇಕರ್ ಸಹೋದರರು ಆ ರ್ಯಾಂಡನ್ನ ವಧೆ ಮಾಡಿದಾಗ ಆ ವಿಷಯವನ್ನ ಮೊದಲ ಬಾರಿಗೆ ಬ್ರಿಟಿಷರಿಗೆ ಹಂಚಿಕೊಳ್ಳಲಾರದೆ ರ್ಯಾಂಡನ ವಧೆ ಎನ್ನುವ ಹೆಡ್ಲೈನಿನ ಮೂಲಕ ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಬರೀತಾರೆ. ಮರಾಠಿ ಭಾಷೆಯ ಕೇಸರಿ ಪತ್ರಿಕೆಯಲ್ಲಿ ಬರೀತಾರೆ. ಅರ್ಥ ಆಗ್ತದ? ಅದನ್ನೇ ನೆಪವಾಗಿಸಿಕೊಂಡ ಬ್ರಿಟಿಷ್ ಸರ್ಕಾರದ ಕಣ್ಣು ಕೆಂಪುಗಾಗುತ್ತದೆ. ಅವಾಗ ಬಾಲಗಂಗಾಧರ ತಿಲಕರನ್ನ ಸೊ ಇಂಪಾರ್ಟೆಂಟ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮಾಂಡೇಲ ಜೈಲಿಗೆ, ಓಕೆ, ಯಾವ ಜೈಲಿಗೆ? ಮಾಂಡೇಲ ಜೈಲಿಗೆ ಅವರನ್ನ ಸೆರೆವಾಸಕ್ಕೆ ದೂಡುತ್ತಾರೆ. ಸೊ ಇಂಪಾರ್ಟೆಂಟ್, ಸೆರೆವಾಸಕ್ಕೆ ದೂಡ್ತಾರೆ ಯಾರನ್ನ? ಬಾಲಗಂಗಾಧರ ತಿಲಕರನ್ನ. 1920ಕ್ಕೆ ಇವರು ಅಸನೀಗ್ತಾರೆ, ಅಂದ್ರೆ ಸಾವನ್ನಪ್ತಾರ. ಎಕ್ಸಾಮ್ಗೆ ಏನ್ ಕೇಳಾರಂತ ಕೇಳಿದ್ರೆ, ಭಾರತದಲ್ಲಿ ಅಸಹಕಾರ ಚಳುವಳಿ ಆರಂಭದ ಮುನ್ನ ಈ ಕೆಳಕಂಡ ಯಾವ ರಾಷ್ಟ್ರೀಯ ದೂತನ ಮರಣ ಆಯ್ತು ಅಂತ ಕೇಳ್ತಾರೆ. ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ ಗಾಂಧೀಜಿ ಇನ್ ದ ಇಯರ್ ಆಫ್ 1922 ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಗೆ ಒಂದು ಹಿನ್ನಡೆ ಉಂಟಾಗುತ್ತೆ. ಅದು ಬಾಲಗಂಗಾಧರ ತಿಲಕರ ಆಕಸ್ಮಿಕ ಸಾವು. ಸೊ ಬಹಳ ಇಂಪಾರ್ಟೆಂಟ್. ಈ ರೀತಿಯ ಸ್ಫೂರ್ತಿ ಪಡೆದಿರ್ತಕ್ಕಂಥ, ಇವರ ಒಂದು ಸ್ವಾತಂತ್ರ್ಯದಿಂದಾಗಿ ಸ್ಫೂರ್ತಿ ಪಡೆದಿರ್ತಕ್ಕಂಥ ಎಷ್ಟೋ ಕ್ರಾಂತಿಕಾರಿಗಳು ಕ್ರಾಂತಿಗೆ ಸ್ವಾತಂತ್ರ್ಯಕ್ಕೆ ಧುಮುಕ್ತಾರೆ. ಬಹಳ ಇಂಪಾರ್ಟೆಂಟ್. ಬಾಲಗಂಗಾಧರ ತಿಲಕರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವರ ಪ್ರಭಾವಕ್ಕೆ ಒಳಗಾಗಿ. ನೆಕ್ಸ್ಟ್, ಸೊ ಕೇಂದ್ರ IAS ಅಧಿಕಾರಿ ಅನುರಾಗ್ ಜೈನ್ ಅವರನ್ನ ನೀತಿ ಆಯೋಗದ CEO ಆಗಿ ನೇಮಿಸಿದೆ. ಓಕೆ, ಸೊ ಸೆಂಟ್ರಲ್ ಕೇಂದ್ರದಲ್ಲಿ ಏನ್ ಮಾಡಲಾಗಿದೆ ಅಂತ ಕೇಳಿದ್ರೆ, ಸೊ ಮಾಜಿ IAS ಅಧಿಕಾರಿಯಾದ ಅನುರಾಗ್ ಜೈನ್ ಅವರನ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ, ಯಾವ ಒಂದು ಸಂಸ್ಥೆ? ನೀತಿ ಆಯೋಗದ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಆಫೀಸರ್ನಾಗಿ ಏನ್ ಮಾಡಲಾಗಿದೆ? ಇಂಪಾರ್ಟೆಂಟ್, ಸ್ಥಾಪಿಸಲಾಗಿದೆ. ಸೊ ಸುಮನ್ ಕೆ ಬೇರಿಯವರ ಬದಲಿಗೆ ಅರ್ಥಶಾಸ್ತ್ರಜ್ಞ ಅಶೋಕ್ ಕುಮಾರ್ ಲಾಹಿರಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಪ್ರಸ್ತುತ ಏನೇಳಿ ಯಾರಿದ್ದಾರೆ ನೀತಿ ಆಯೋಗದ ಉಪಾಧ್ಯಕ್ಷ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಯಾರಿದ್ದಾರೆ ನೀತಿ ಆಯೋಗದ ಬಗ್ಗೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೋಡೋದಾದ್ರೆ, ಸೊ ನೂತನವಾಗಿ ಅನುರಾಗ್ ಜೈನ್ ಅವರನ್ನ ಏನ್ ಮಾಡಲಾಗಿದೆ? ನೀತಿ ಆಯೋಗದ CEO ಅವರನ್ನಾಗಿ ಮಾಡಲಾಗಿದೆ. ಇಲ್ಲಿವರೆಗೂ ಸುಮನ್ ಕೆ ಬೇರಿಯವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಅರ್ಥಶಾಸ್ತ್ರಜ್ಞರಾದ ಅಶೋಕ್ ಕುಮಾರ್ ಲಾಹಿರಿ ಅವರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಲಾಗಿದೆ. ಹಾಗಾದ್ರೆ ನೀತಿ ಆಯೋಗದ ಅಧ್ಯಕ್ಷ ಯಾರಿರ್ತಾರೆ? ಯಾವಾಗಲೂ ನೀತಿ ಆಯೋಗದ ಅಧ್ಯಕ್ಷ ಪ್ರಧಾನಮಂತ್ರಿಗಳೇ ಇರ್ತಾರೆ. ಓಕೆ, ಪ್ರಧಾನಮಂತ್ರಿಗಳೇ ಇರ್ತಾರೆ. ಓಕೆ, ನೀತಿ ಆಯೋಗದ
ಪ್ರಧಾನಮಂತ್ರಿಗಳೇ ಇರ್ತಾರೆ. ಸೊ ಬಹಳ ಇಂಪಾರ್ಟೆಂಟ್ ಇದು. ಖಂಡಿತ ಎಕ್ಸಾಮ್ಗೆ ಇದನ್ನ ಏನ್ ಮಾಡ್ತಾರೆ ಹೇಳಿ, ಖಂಡಿತ ಎಕ್ಸಾಮ್ ಕೇಳ್ತಾರೆ. ನೆಕ್ಸ್ಟ್, ಅರ್ಜಿತ್ ಗ್ರೇವಾಲಾ ಯಾರು? ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ನೂತನ ಅಧ್ಯಕ್ಷರು ಯಾರು? ನೋಡಿ, ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಅರ್ಜಿತ್ ಗ್ರೇವಾಲಾ ಅವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಇರತಕ್ಕಂತ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನಾಗಿದ್ದ ಇಕ್ಬಾಲ್ ಸಿಂಗ್ ಲಾಲ್ಪುರಿ, ಓಕೆ, ಇಕ್ಬಾಲ್ ಸಿಂಗ್ ಲಾಲ್ಪುರಿ ಅವರನ್ನ ಏನೇಳಿ ಅವರ ಅಧಿಕಾರದ ಅವಧಿ ಮುಗೀತು. 3 ವರ್ಷ ಅವರ ಅಧಿಕಾರದಲ್ಲಿದ್ರು. ಸೊ ಆ ಹುದ್ದೆಯಿಂದ 2025 ಏಪ್ರಿಲ್ ಪೂರ್ಣಗೊಂಡ ನಂತರ ಆ ಹುದ್ದೆ ಖಾಲಿ ಇತ್ತು. ಆ ರೀತಿ ಖಾಲಿ ಇದ್ದ ಆ ಸ್ಥಳಕ್ಕೆ ಅರ್ಜಿತ್ ಸಿಂಗ್ ಗ್ರೇವಾಲಾ ಅವರನ್ನ ಜುಲೈ 2026 ನೇಮಕ ಮಾಡಲಾಗಿದೆ. ಹಾಗಾದರೆ ಈ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದಾಗಿರ್ಬೋದು, SC ಆಯೋಗ ಆಗಿರ್ಬೋದು, ST ಆಯೋಗ ಆಗಿರ್ಬೋದು, ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಈ ರೀತಿಯ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಎಕ್ಸಾಮ್ ಕೇಳ್ತಾರೆ. ನಿಮ್ಗೆ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್. ಯಾರು ನೇಮಕ ಮಾಡ್ತಾರೆ? ಅಧ್ಯಕ್ಷ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ರಾಷ್ಟ್ರಪತಿಗಳು ಸೊ ನೇಮಕ ಮಾಡ್ತಾರ. ಸೊ ಇಲ್ಲಿ SC ST ಅಂತ ಇದೆ. ಮೊನ್ನೆ ನಡೆದ UPSC ಪ್ರಿಲಿಮ್ಸ್ UPSC ಫ್ರೀ ಕೋಚಿಂಗ್ ಸೆಂಟರ್ ಇದರಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ. ಸೊ SC ST ಸಂವಿಧಾನದ ಇದು ಎಷ್ಟನೇ ವಿಧಿ? 338ನೇ ವಿಧಿಯು SC ಆಯೋಗದ ಬಗ್ಗೆ ಹೇಳುತ್ತೆ. ಈ 338(1) ಅಥವಾ A ಆಗಿದೆ. ಇದು ST ಆಯೋಗದ ಬಗ್ಗೆ ಹೇಳುತ್ತೆ. ಅರ್ಥ ಆಗ್ತದಾ? ಸೊ ಇದು ಎಷ್ಟನೇ ವಿಧಿ ಅಂತ, ಎಷ್ಟನೇ ತಿದ್ದುಪಡಿ? 89ನೇ ತಿದ್ದುಪಡಿ ಮಾಡುವುದರ ಮೂಲಕ 2003ರಲ್ಲಿ ಇದನ್ನು ಡಿವೈಡ್ ಮಾಡ್ತಾರೆ. 89ನೇ ತಿದ್ದುಪಡಿ 2003ರಲ್ಲಿ 338 SC ST ಇತ್ತು. ಆಕ್ಚುಲಿ ಅದನ್ನ 2003ರ 89ನೇ ತಿದ್ದುಪಡಿ ಮಾಡುವುದರ ಮೂಲಕ ಇದನ್ನು ಡಿವೈಡ್ ಮಾಡ್ತಾರೆ. ST ಆಯೋಗ ಬೇರೆ, SC ಆಯೋಗವಾಗಿ ಏನ್ ಮಾಡ್ತಾರೆ? ಬದಲಾವಣೆಯನ್ನು ಮಾಡ್ತಾರೆ. ಸೊ ಈ ರೀತಿ ಇರ್ತಕ್ಕಂಥ ಅಧಿಕಾರದ ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಅರ್ಥ ಆಗ್ತದ? ಬಹಳ ಇಂಪಾರ್ಟೆಂಟ್. ಈಗ ಸದ್ಯ ಅರ್ಜಿತ್ ಗ್ರೇವಾಲಾ ಅವರು ಏನಪ್ಪಾ ಅಂತ ಕೇಳಿದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರು. ಅವರ ಹಿಂದೆ ಇರ್ತಕ್ಕಂಥ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಇಕ್ಬಾಲ್ ಸಿಂಗ್ ಲಾಲ್ಪುರಿ ಅವರ ಒಂದು ಅಧಿಕಾರದ ಅವಧಿ ಮುಗಿಯಿತು. ನೆಕ್ಸ್ಟ್, ಸೊ 1992 ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ ಪ್ರಕಾರ ರೂಪುಗೊಂಡ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಓಕೆ, ಶಾಸನಬದ್ಧ ಸಂಸ್ಥೆಯಾಗಿದೆ. SC ST ಆಯೋಗ ಕೂಡ 1992ರ ರಾಷ್ಟ್ರೀಯ ಆಯೋಗದ ಮೂಲಕನೇ ಬರುತ್ತೆ. 1993ರಲ್ಲಿ ಸ್ಥಾಪನೆಗೊಳ್ಳುತ್ತಾ. ಸೊ ಇದಾಗಿತ್ತು ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳು. ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಇದೇ ರೀತಿಯ ಅದ್ಭುತ ತರಗತಿಗಳಿಗಾಗಿ ಸ್ಪರ್ಧಾ ವಿವೇಕವನ್ನ ಏನ್ ಮಾಡಿ ವೀಕ್ಷಣೆ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಮತ್ತೆ ಇಂಪಾರ್ಟೆಂಟ್ ಈ ಇನ್ಸ್ಟಾಗ್ರಾಮ್ ಸ್ಪರ್ಧಾ ವಿವೇಕ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ದೆನ್ ವಾಟ್ಸ್ಆಪ್ ಲಿಂಕ್ 3 ಕೊಟ್ಟಿರ್ತೇನೆ, ಸೇರ್ಪಡೆಗೊಳ್ಳಿ. ಸೊ ಇದೇ ರೀತಿಯ ಇನ್ಫಾರ್ಮೇಶನ್ ಕೂಡ ಅಲ್ಲಿ ಶೇರ್ ಮಾಡ್ತಿರ್ತೀನಿ. ದಿನನಿತ್ಯದ ಪ್ರಚಲಿತ ಘಟನೆಗಳ ಪೇಪರ್ ಕಟಿಂಗ್ ಕೂಡ ಅಲ್ಲಿ ಶೇರ್ ಮಾಡ್ತಿರ್ತೀನಿ. ಸೊ ತುಣುಕು ವಿಡಿಯೋಗಳನ್ನ ಏನ್ ಮಾಡ್ತಿರ್ತೀನಿ, ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ ವಿಡಿಯೋಸ್ಗಳನ್ನ. ಇದು ನಿಮ್ಮ ಮುಂಬರುವ ಹಲವಾರು ಎಕ್ಸಾಮ್ಗಳಿಗೆ ಬಹಳ ಉಪಯುಕ್ತ ಆಗ್ತದೆ. ಸೌದಾ? ಈ ರೀತಿ ಬಿ ಗುಡ್ ಡೂ ಗುಡ್ ಎನ್ನುವ ಸಂದೇಶದ ಮೂಲಕ ಸ್ಪರ್ಧಾ ವಿವೇಕಕ್ಕೆ ನೀವೇನ್ ಮಾಡಿ ಅಂತ ಕೇಳಿದ್ರೆ ಸ್ಪಂದನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಅದ್ಭುತ ಇನ್ಫಾರ್ಮೇಶನ್ ಒಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್.